Hi everyone, this is me SL Kapalgudi from Shraddha Academy. In this video, I am discussing the very important 2 marks question and answer on chapter number 5, that is accounting for share capital. As per the new blueprint, there is a one compulsory question on this chapter. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಏನು ಹೊಸದಾಗಿ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾನೆ ಅದರಲ್ಲಿ ಔಟ್ ಆಫ್ 5 ಕ್ವಶನ್ದಲ್ಲಿ 1-2 ಮಾರ್ಕ್ಸ್ ಕ್ವಶನ್ನ ಕಂಪಲ್ಸರಿಯಾಗಿ ಈ ಚಾಪ್ಟರ್ ಮೇಲೆ ಬರುತ್ತೆ. ಸೊ ಹಾಗಾದರೆ ಅವು ಯಾವ ಅಂತೇಳಿ ನೋಡೋಣ. ಕ್ವಶನ್ ನಂಬರ್ 1, ವಾಟ್ ಈಸ್ ಕಂಪನಿ? ಎ ಕಂಪನಿ ಮೀನ್ಸ್ ಎ ಕಂಪನಿ ಇನ್ಕಾರ್ಪೊರೇಟೆಡ್ ಆರ್ ರಿಜಿಸ್ಟರ್ಡ್ ಅಂಡರ್ ದಿ ಕಂಪ್ನೀಸ್ ಆ್ಯಕ್ಟ್ 2013. ಯಾವ ಕಂಪ್ನಿಗಳು ಕಂಪ್ನಿ ಕಾಯ್ದೆ 2013 ಅಡಿಯಲ್ಲಿ ನೋಂದಣಿ ಆಗಿರ್ತಾವೆ ಅವಕ್ಕೆಲ್ಲ ನಾವು ಕಂಪನಿ ಅಂತೇಳಿ ಕರಿತೀವಿ. ಆರ್ ಅನದರ್ ಮೀನಿಂಗ್ದಲ್ಲಿ ಹೇಳಬೇಕಾದ್ರೆ ಎ ಕಂಪ್ನಿ ಈಸ್ ಎ ಪರ್ಸನ್, ಆರ್ಟಿಫಿಷಿಯಲ್, ಇನ್ವಿಜುವೇಬಲ್, ಇಂಟ್ಯಾಂಜಿಬಲ್ ಆ್ಯಂಡ್ ಎಕ್ಸಿಸ್ಟಿಂಗ್ ಓನ್ಲಿ ಇನ್ ದ ಐಸ್ ಆಫ್ ಲಾ. ಯಾವ ಕಂಪನಿಗಳು ಕೃತಕ ವ್ಯಕ್ತಿಗಳಾಗಿದ್ದವು, ಅಗೋಚರ ವ್ಯಕ್ತಿಗಳಾಗಿದ್ದವು, ಅವು ಎಲ್ಲ ಎಲ್ಲಿ ಎಕ್ಸಿಸ್ಟಿಂಗ್ ಆಗಿದ್ದಾವೆ ಅಂತಂದ್ರೆ ಓನ್ಲಿ ಇನ್ ದ ಐಸ್ ಆಫ್ ಲಾ, ಕಾನೂನಿನ ದೃಷ್ಟಿಯಲ್ಲಿ ಮಾತ್ರ ಅವ ಗೋಚರಿಸ್ತಾವು. ಅದಕ್ಕಾಗಿನ ನಾವು ಕಂಪ್ನಿ ಈಸ್ ಆ್ಯನ್ ಆರ್ಟಿಫಿಷಿಯಲ್ ಪರ್ಸನ್ ಅಂತೇಳಿ ಕರಿತೀವಿ. ಕ್ವಶನ್ ನಂಬರ್ 2, ನೇಮ್ ಎನಿ 2 ಫ್ಯೂಚರ್ಸ್ ಆಫ್ ಕಂಪನಿ. ಕಂಪನಿ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ ಅಂತ ನಾವು. ನಂಬರ್ 1 ಬಾಡಿ ಕಾರ್ಪೊರೇಟ್, ನಂಬರ್ 2 ಸಪ್ರೇಟ್ ಲೀಗಲ್ ಎಂಟಿಟಿ, ನಂಬರ್ 3 ಲಿಮಿಟೆಡ್ ಲಯಬಿಲಿಟಿ, ನಂಬರ್ 4 ಪರ್ಪ್ಯೂಚುವಲ್ ಸಕ್ಸೆಷನ್, ನಂಬರ್ 5 ಕಾಮನ್ ಸೀಲ್, ನಂಬರ್ 6 ಟ್ರಾನ್ಸ್ಪರಿಟಿ ಆಫ್ ಶೇರ್ಸ್, ನಂಬರ್ 7 ಮೇ ಶೂ ಬಿ ಶೂಡ್. ಅಂದರೆ ಕಂಪನಿ ದಾವೆನ ಹೂಡ್ಬೋದು ಅಥವಾ ಕಂಪ್ನಿ ಮೇಲೇನೂ ದಾವೆ ಹೂಡಿಸ್ಕೋಬೋದು. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಫ್ಯೂಚರ್ಸ್ ಆಫ್ ದ ಕಂಪನಿ. ಕ್ವಶನ್ ನಂಬರ್ 3, ಮೆನ್ಷನ್ ಎನಿ 2 ಕೈಂಡ್ಸ್ ಆಫ್ ಕಂಪನಿ. ಕಂಪ್ನಿಗಳಲ್ಲಿ ಯಾವುದಾದ್ರೂ 2 ಪ್ರಕಾರಗಳನ್ನು ತಿಳಿಸಿ ಅಂತಲೂ. ನಂಬರ್ 1 ಪಬ್ಲಿಕ್ ಕಂಪ್ನಿ, ನಂಬರ್ 2 ಪ್ರೈವೇಟ್ ಕಂಪ್ನಿ, ನಂಬರ್ 3 ಒನ್ ಪರ್ಸನ್ ಕಂಪ್ನಿ, OPC. ಇದಕ್ಕೆ ನಾವು ಒನ್ ಮ್ಯಾನ್ ಕಂಪ್ನಿ ಅಂತಲೂ ಕರಿತೀವಿ. ಏನು 2013ದಲ್ಲಿ ನ್ಯೂ ಕಂಪ್ನೀಸ್ ಆ್ಯಕ್ಟ್ ಇಂಟ್ರೊಡ್ಯೂಸ್ ಆಯಿತು, ಆವಾಗ ಈ ಕನ್ಸೆಪ್ಟು ಕೂಡ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಒನ್ ಪರ್ಸನ್ ಕೂಡ ಕಂಪ್ನಿನ ರಚಿಸ್ಬೋದು. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕಂಪನಿ. ಕ್ವಶನ್ ನಂಬರ್ 4, ವಾಟ್ ಈಸ್ ಪ್ರೈವೇಟ್ ಕಂಪ್ನಿ? ಖಾಸಗಿ ಕಂಪ್ನಿ ಅಂದರೆ ಏನು? ಎ ಪ್ರೈವೇಟ್ ಕಂಪ್ನಿ ಈಸ್ ಒನ್ ವಿಚ್ ಹ್ಯಾಸ್ ಎ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ 1 lakh. ಯಾವ ಕಂಪ್ನಿಗಳು ಕನಿಷ್ಠ 1 ಲಕ್ಷ ಬಂಡವಾಳ ಇರ್ತಾವೋ ಅವೆಲ್ಲ ಪ್ರೈವೇಟ್ ಕಂಪ್ನಿ. ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ ಬೈ ಇಟ್ಸ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಆರ್ಟಿಕಲ್ ಆಫ್ ಅಸೋಸಿಯೇಷನ್ದಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಅದಕ್ಕೆ ನಾವು ಪ್ರೈವೇಟ್ ಕಂಪ್ನಿ ಅಂತು. ದೇರ್ ಆರ್ ಸಮ್ ರಿಸ್ಟ್ರಿಕ್ಷನ್ಸ್, ಕಂಡೀಷನ್ಸ್. ಇಲ್ಲಿ ಕೆಲವೊಂದಿಷ್ಟು ನಿರ್ಬಂಧನೆಗಳದಾವು. ನಂಬರ್ 1, ರಿಸ್ಟ್ರಿಕ್ಟ್ ದ ರೈಟ್ ಟು ಟ್ರಾನ್ಸ್ಫರ್ ಇಟ್ಸ್ ಶೇರ್ಸ್. ಷೇರುಗಳನ್ನು ವರ್ಗಾಯಿಸುವಂತಿಲ್ಲ. ನಂಬರ್ 2, ಪ್ರೈವೇಟ್ ಕಂಪ್ನಿ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ 2 persons, ಕನಿಷ್ಠ 2 ವ್ಯಕ್ತಿಗಳಾಗಿ ಇರಬೇಕು. ಎಕ್ಸೆಪ್ಟ್ OPCದಲ್ಲಿ ಒಬ್ಬರಿದ್ರೆ ಸಾಕು. ನಂಬರ್ C, ಲಿಮಿಟ್ಸ್ ದ ನಂಬರ್ ಆಫ್ ಇಟ್ಸ್ ಮೆಂಬರ್ ಟು 200. ಗರಿಷ್ಠ 200ವರೆಗೆ ಇಲ್ಲಿ ಇರ್ಬೋದು ಸದಸ್ಯರು. ಕ್ವಶನ್ ನಂಬರ್ 5, ಸ್ಟೇಟ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಮೆನಿ ನಂಬರ್ ಆಫ್ ಸ್ಟೂಡೆಂಟ್ಸ್ ರೈಟ್ ಎ ರಾಂಗ್ ಆನ್ಸರ್ ಆನ್ ದಿಸ್ ಕ್ವಶನ್. ಏನು ತಪ್ಪು ಮಾಡ್ತಾರೆ ಅಂದರೆ ಇಲ್ಲಿ ಕ್ವಶನ್ ಕೇಳಿದ್ದು 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಕೇಳಿದ್ದಾರೆ. ಬಟ್ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂದ್ರೆ 2 ಟೈಪ್ಸ್ ಆಫ್ ಶೇರ್ಸ್ ಬರ್ತಾರೆ, ಈಕ್ವಿಟಿ ಮತ್ತು ಪ್ರಿಫರೆನ್ಸ್. ಸೊ ಅದಕ್ಕಾಗಿ ಸರಿಯಾಗಿ ಕೇರ್ಫುಲ್ಲಾಗಿ ಕ್ವಶನ್ಸನ್ನು ರೀಡ್ ಮಾಡಿ ಆನ್ಸರ್ ಮಾಡಬೇಕು. ಇಲ್ಲಿ ದೇರ್ ಆರ್ 6 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ನಂಬರ್ 1 ಈಸ್ ಆಥರೈಸ್ಡ್ ಕ್ಯಾಪಿಟಲ್, ನಂಬರ್ 2 ಇಶ್ಯೂಡ್ ಕ್ಯಾಪಿಟಲ್, ನಂಬರ್ 3 ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ನಂಬರ್ 4 ಕಾಲ್ಡ್ ಅಪ್ ಕ್ಯಾಪಿಟಲ್, ನಂಬರ್ 5 ಪೇಡ್ ಅಪ್ ಕ್ಯಾಪಿಟಲ್, ನಂಬರ್ 6 ಅನ್ಕಾಲ್ಡ್ ಕ್ಯಾಪಿಟಲ್. ಇದನ್ನು ನಾವು ಸೀಕ್ವೆನ್ಸ್ ಆಗೇನ ನೆನ್ಪಿಟ್ಕೋಬೇಕು. ಯಾಕಂತಂದ್ರೆ ನಾಳೆ ಕ್ವಶನ್ ಪೇಪರ್ ಒಳಗೆ ಇಶ್ಯೂಡ್ ಕ್ಯಾಪಿಟಲ್ ಅಂತ ಕೇಳಿದಂದ್ರೆ ಇಟ್ ಈಸ್ ಎ ಪಾರ್ಟ್ ಆಫ್ ದ ಅಥರೈಸ್ಡ್ ಕ್ಯಾಪಿಟಲ್. ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತಂದ್ರೆ ಇಟ್ ಈಸ್ ಎ ಪಾರ್ಟ್ ಆಫ್ ದ ಇಶ್ಯೂಡ್ ಕ್ಯಾಪಿಟಲ್. ಕಾಲ್ಡ್ ಅಪ್ ಕ್ಯಾಪಿಟಲ್ ಕೇಳಿದಂದ್ರೆ ಪಾರ್ಟ್ ಆಫ್ ದಿ ಸಬ್ಸ್ಕ್ರೈಬ್ಡ್. ಇದನ್ನು ನಾವು ಯಾವ ರೀತಿಯಾಗಿ ನೆನಪಿಟ್ಕೋಬೇಕಂದ್ರೆ ನಾನು ಇದಕ್ಕೊಂದು ಕೋಡ್ವರ್ಡ್ ಮಾಡಿದ್ದೀನಿ. ಏನಂತಂದ್ರೆ ಫಸ್ಟ್ ನಾವು ಸೆಕೆಂಡ್ ಒನ್ ನೆನಪಿಟ್ಕೋಬೇಕು. ಏನಂತೇಳಿ ಇಶ್ಯೂಡ್ ಕ್ಯಾಪಿಟಲ್ ಅಂದರೆ ಇಲ್ಲಿ ಐ. ನೆಕ್ಸ್ಟ್ ಆಥರೈಸ್ಡ್ ಕ್ಯಾಪಿಟಲ್ ಇಟ್ಕೋಬೇಕು ಎ. ನೆಕ್ಸ್ಟ್ ನಾವು ಥರ್ಡ್ ಒನ್ನ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಇಟ್ಕೋಬೇಕು. ಅಂದ್ರೆ IAS ಅಂತೇಳಿ ಇಲ್ಲಿ
ಕೋಡನ್ನು ಮಾಡ್ಕೋಬೋದು. ಸೊ ನೆಕ್ಸ್ಟ್ ಅದೇ ಥರ ರಿಮೈನಿಂಗ್ 3 ನಾವು CPU ಅಂತೇಳಿ ನೆನಪಿಟ್ಕೋಬೋದು. ಸೊ ಈ ರೀತಿಯಾಗಿ ನಾವು ನೆನಪಿಟ್ಕೊಂಡು ಆನ್ಸರ್ನ ಪ್ರೆಸೆಂಟ್ ಮಾಡಿ ಬರಬೇಕು. ಕ್ವೆಶನ್ ನಂಬರ್ 6, ವಾಟ್ ಈಸ್ ಆಥರೈಸ್ಡ್ ಕ್ಯಾಪಿಟಲ್? ಆಥರೈಸ್ಡ್ ಕ್ಯಾಪಿಟಲ್ ಅಂದರೆ ಏನು? ಆಥರೈಸ್ಡ್ ಕ್ಯಾಪಿಟಲ್ ಈಸ್ ದಿ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ವಿಚ್ ಎ ಕಂಪ್ನಿ ಈಸ್ authorized to issue by its memorandum of association. It is also called a nominal or registered capital. Authorized capital ಅಂದರೆ ಏನು ಕಂಪ್ನಿ ಇದ್ದಿದ್ದ ಫಾರ್ಮೇಷನ್ ಆಗ್ತಿರ್ತೈತಿ, ಅವಾಗ ಏನು ತನ್ನ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ದಾಗ ಏನು ಅಧಿಕಾರ ತಗೋತಾರೆ, ಆಥರೈಸ್ ಅಂದ್ರೆ ಅಧಿಕಾರ ತಗೋತಾರೆ, ಇಷ್ಟು ಶೇರ್ಸ್ಗಳು ನಾವು ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತೇವೆ ಅಂಥೇಳಿ, ಅದಕ್ಕೆ ನಾವೇನು ಆಥರೈಸ್ಡ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ. 7th one, what is issued capital? Issued capital ಅಂದರೆ ಏನು? It is that part of the authorized capital which is actually issued to the public for the subscription. ಇಲ್ಲಿ issued capital ಅಂತಂದ್ರೆ ಪಾರ್ಟ್ ಆಫ್ ದಿ ಆಥರೈಸ್ಡ್ ಕ್ಯಾಪಿಟಲ್. ಅದಕ್ಕೆ ನಾವು ಕೋಡ್ ವರ್ಡನ್ನು ನೆನಪಿಟ್ಕೊಂಡ ಈಸಿಯಾಗಿ ಬರಿಬೇಕು. ಇಲ್ಲಿ ಏನು ಆಥರೈಸ್ಡ್ ಕ್ಯಾಪಿಟಲ್ ಇರ್ತೈತಿ ಅದರದೊಂದು ಪಾರ್ಟ, ಆ ಪಾರ್ಟನ್ನು ನಾವು ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 10,000 ಆಥರೈಸ್ಡ್ ಅದಾವ ಅಂತಂದ್ರೆ 8,000 ನಮಗೀಗ ಕ್ಯಾಪಿಟಲ್ ಬೇಕಾಗಿತ್ತು ಅಂದರೆ 8,000 ಏನು ಇಶ್ಯೂಡ್ ಮಾಡ್ತು, ದಟ್ ಈಸ್ ಕಾಲ್ಡ್ ಎ ಇಶ್ಯೂಡ್ ಕ್ಯಾಪಿಟಲ್. ಕ್ವೆಶನ್ ನಂಬರ್ 8 ವಾಟ್ ಈಸ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್? ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂದರೆ ಏನು? ಇಟ್ ಈಸ್ ದ್ಯಾಟ್ ಪಾರ್ಟ್ ಆಫ್ ದಿ ಇಶ್ಯೂಡ್ ಕ್ಯಾಪಿಟಲ್. ಇಶ್ಯೂಡ್ ಕ್ಯಾಪಿಟಲ್ ಒಂದು ಪಾರ್ಟ್ ಇದೆ ವಿಚ್ ಹ್ಯಾಸ್ ಬಿನ್ ಆ್ಯಕ್ಚುಲಿ ಸಬ್ಸ್ಕ್ರೈಬ್ಡ್ ಬೈ ದ ಪಬ್ಲಿಕ್. ಏನು ನಾವು ಈಗ 8,000 ಇಶ್ಯೂಡ್ ಮಾಡಿರ್ತು, ಅದ್ರೊಳಗೆ 6,000 ಅಥವಾ 5,000 ಶೇರ್ ಹೋಲ್ಡ್ರ್ ಏನಾಗ್ಬೋದು ಇಲ್ಲಿ ಸಬ್ಸ್ಕ್ರೈಬ್ಡ್ ಆಗ್ಬೋದು, ಅಥವಾ 8,000 ಎಲ್ಲನೂ ಸಬ್ಸ್ಕ್ರೈಬ್ಡ್ ಆಗ್ಬೋದು. ದಟ್ ಈಸ್ ಕಾಲ್ಡ್ ಎ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ನೆಕ್ಸ್ಟ್ 9th one, ವಾಟ್ ಈಸ್ ಕಾಲ್ಡ್ ಅಪ್ ಕ್ಯಾಪಿಟಲ್? ಇಟ್ ಈಸ್ ದ್ಯಾಟ್ ಪಾರ್ಟ್ ಆಫ್ ದಿ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಇದು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಒಂದು ಪಾರ್ಟ ವಿಚ್ ಹ್ಯಾಸ್ ಬಿನ್ ಕಾಲ್ಡ್ ಅಪ್ ಆನ್ ದಿ ಶೇರ್ಸ್. ಈಗ ಏನು ನಮ್ಮ ಕಡೆ ಸಬ್ಸ್ಕ್ರೈಬ್ಡ್ ಆಗಿರ್ತಾರೋ 8,000 ಆಗಿರ್ಬೋದು ಅಥವಾ 6,000 ಆಗಿರ್ಬೋದು, ಅದ್ರ ಒಳಗಿಂದ ಒಂದು ಪಾರ್ಟನ್ನು ನಾವು ಇಶ್ಯೂಡ್ ಮಾಡ್ಬೋದು ಅಥವಾ ಎಲ್ಲನೂ ಇಶ್ಯೂಡ್ ಮಾಡ್ಬೋದು. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ 10th one, ವಾಟ್ ಈಸ್ ಪೇಡ್ ಅಪ್ ಕ್ಯಾಪಿಟಲ್? ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಕಾಲ್ಡ್ ಅಪ್ ಕ್ಯಾಪಿಟಲ್ ವಿಚ್ ಹ್ಯಾಸ್ ಬಿನ್ ಆ್ಯಕ್ಚುಲಿ ರಿಶ್ಯೂಡ್ ಫ್ರಮ್ ದಿ ಶೇರ್ ಹೋಲ್ಡರ್ಸ್. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಏನು ನಾವು ಕಾಲ್ಡ್ ಮಾಡ್ತು ಎಲ್ಲರೂ ಫೈನಲ್ ಕಾಲ್ ತುಂಬಿರಂತಂದ್ರೆ ದಟ್ ಈಸ್ ಪೇಡ್ ಅಪ್ ಕ್ಯಾಪಿಟಲ್. ಇದನ್ನು ನಾವು ಬ್ಯಾಲೆನ್ಸ್ ಶೀಟ್ ಒಳಗೆ ಲಯಬಿಲಿಟಿ ಸೈಡ ಔಟ್ರ್ ಕಾಲಮ್ ಒಳಗೆ ತೋರಿಸ್ತು. ಉಳ್ಕಿದ ಏನು ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಐತಿ ಅದನ್ನೆಲ್ಲ ಇನ್ನರ್ ಕಾಲಮ್ ತೋರಿಸ್ತಿತ್ತು. ಯಾಕಂದ್ರೆ ದಿಸ್ ಇಸ್ ದ ಮೇನ್ ಕ್ಯಾಪಿಟಲ್ ಆಫ್ ದಿ ಕಂಪನಿ. ಅದಕ್ಕಾಗಿ ಇದನ್ನು ನಾವು ಔಟ್ರ್ ಕಾಲಮ್ ತೋರಿಸಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಿರ್ತೀವಿ. ನೆಕ್ಸ್ಟ್ 11th one, ವಾಟ್ ಈಸ್ ಅನ್ಕಾಲ್ಡ್ ಕ್ಯಾಪಿಟಲ್? ಅನ್ಕಾಲ್ಡ್ ಕ್ಯಾಪಿಟಲ್ ಅಂದರೆ ಏನು? ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ವಿಚ್ ಹ್ಯಾಸ್ ನಾಟ್ ಎಟ್ ಬಿನ್ ಕಾಲ್ಡ್ ಅಪ್. ಅಂತಂದರೆ ಇಲ್ಲಿ ಏನು ಸಬ್ಸ್ಕ್ರೈಬ್ಡ್ ಆಗಿದ್ದಾರೆ ಒಂದು 10,000 ಅಥವಾ 8,000, ಅದ್ರೊಳಗೆ ನಾವು 1 or 2,000 ಏನು ಮಾಡ್ತು ಅಂದ್ರೆ ಕಾಲ್ ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ ಅಂದ್ರೆ ದೇರ್ ಆರ್ ಮೆನಿ ರೀಸನ್ಸ್ ಆಫ್ ದ ಕಂಪ್ನಿ. ಸೊ ಅದನ್ನು ಏನು ನಾವು ಕಾಲ್ ಮಾಡಲ್ದ ಏನು ಉಳಿಸ್ಕೊಂಡಿರ್ತೀವಿ ದಟ್ ಈಸ್ ಕಾಲ್ಡ್ ಎ ಅನ್ಕಾಲ್ಡ್ ಕ್ಯಾಪಿಟಲ್. ನೆಕ್ಸ್ಟ್ 12th one, ವೆನ್ ರಿಸರ್ವ್ ಕ್ಯಾಪಿಟಲ್ ಈಸ್ ಯೂಸ್ಡ್ ಅಂತ ಕೇಳಿದನು. ರಿಸರ್ವ್ ಕ್ಯಾಪಿಟಲ್ನ ಯಾವಾಗ ಯೂಸ್ ಮಾಡ್ತಂದ್ರೆ ಓನ್ಲಿ ಇನ್ ದ ಇವೆಂಟ್ ಆಫ್ ವೈಂಡಿಂಗ್ ಆಫ್ ಕಂಪ್ನಿ. ಈಗ ಹೆಂಗೆ ನಾವು ಫರ್ಮ್ಗಳು ಡಿಸಾಲ್ವ್ ಆಗ್ತಿರ್ತಾವೆ, ವೈಂಡಿಂಗ್ ಅಪ್ ಆಗ್ತಿರ್ತಾವೆ, ಹಂಗೆ ಕಂಪ್ನಿ ಕೂಡ ವೈಂಡಿಂಗ್ ಅಪ್ ಆಗ್ತಿರ್ತೈತಿ. ಆ ಟೈಮ್ದಾಗ ಏನು ಅನ್ಕಾಲ್ಡ್ ಕ್ಯಾಪಿಟಲ್ ಇರ್ತೈತಿ ಅದನ್ನು ಕಾಲ್ ಮಾಡಿಕಿಸಿಂದ ಅಲ್ಲಿ ಬಂದಂಥ ಕ್ಯಾಪಿಟಲ್ನ ತೊಗೊಂಡ ಲಯಬಿಲಿಟಿಗಳನ್ನ ಕ್ರೆಡಿಟರ್ಸ್ಗಳನ್ನ ಪೇಡ್ ಮಾಡ್ತಿರ್ತಾರೆ. ದ್ಯಾಟ್ ರಿಸರ್ವ್ ಕ್ಯಾಪಿಟಲ್ ರಿಸರ್ವ್ನ ಮೇಂಟೈನ್ ಮಾಡ್ತಿರ್ತೈತಿ ಕಂಪನಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 13, ವಾಟ್ ಈಸ್ ಪ್ರಾಸ್ಪೆಕ್ಟಸ್? ಪ್ರಾಸ್ಪೆಕ್ಟಸ್ ಅಂತಂದರೆ ಏನು? Prospectus is an invitation to the public that a new company has come into existence and it needs fund for doing business. It contains the complete information about the company. Prospectus ಅಂತಂದ್ರೆ ಇದು ಒಂದು ಆಮಂತ್ರಣ ಪತ್ರಿಕೆ. ಕಂಪನಿ ಏನು ಮಾಡ್ತೈತಿ ಅಂದರೆ ಏನು ಹೊಸದಾಗಿ ಬಂದಿರ್ತೈತಿ, ಅದಕ್ಕೆ ಫಂಡ್ ರಿಕ್ವೈರ್ಮೆಂಟ್ ಇರ್ತೈತಿ, ಅದಕ್ಕಾಗಿ ಒಂದು ಇನ್ವಿಟೇಷನ್ಸ್ನ ಬಿಡುಗಡೆ ಮಾಡ್ತೈತಿ ಕಂಪ್ನಿದು. ಆ ಇನ್ವಿಟೇಷನ್ಸ್ ಒಳಗೆ ಕಂಪ್ನಿದು ಎಲ್ಲ ಡೀಟೇಲ್ಸ್ ಇರ್ತೈತಿ. ಡೈರೆಕ್ಟರ್ಸ್ ಯಾರದರು, ಚೇರ್ಮನ್ ಯಾರದರು, ಕ್ಯಾಪಿಟಲ್ ಎಷ್ಟೈತಿ, ಅದರ ನೇಚರ್ ಆಫ್ ಬಿಸ್ನೆಸ್ ಏನೈತಿ,
ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಮೆನ್ಷನ್ ಮಾಡಿರ್ತಾರೋ ಅದಕ್ಕಾಗಿ ನಾವು ದ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ದ ಕಂಪ್ನಿ ಅಂತಲೂ ಕರಿತೀವಿ. ಕ್ವಶನ್ ನಂಬರ್ 14, ವಾಟ್ ಈಸ್ ಕಾಲ್ಸ್ ಇನ್ ಅರಿಯರ್ಸ್? ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಏನು? ವೆನ್ ಶೇರ್ ಹೋಲ್ಡರ್ಸ್ ಡು ನಾಟ್ ಪೇ ದ ಕಾಲ್ ಅಮೌಂಟ್ ಆನ್ ಡ್ಯೂ ಡೇಟ್, or when any shareholders fails to pay the amount due on the allotment or any of the calls, such amount is known as a calls in arrears or unpaid calls. ಈ ಕಾಲ್ಸ್ ಇನ್ ಅರಿಯರ್ಸ್ ಅಂದ್ರೆ ಏನು ಕಂಪನಿ ಇದ್ದಿದ್ದ ಏನು ಡ್ಯೂ ಡೇಟ್ಗಳು ಕೊಟ್ಟಿರ್ತಿತ್ತು. ಫಾರ್ ಎಕ್ಸಾಂಪಲ್ 1 ಏಪ್ರಿಲ್ಗೆ ಒಂದು ಡ್ಯೂ ಡೇಟ, 1 ಜುಲೈಗೆ ಒಂದು ಡ್ಯೂ ಡೇಟ, 1 ಅಕ್ಟೋಬರ್ಗೆ ಒಂದು ಡ್ಯೂ ಡೇಟ್, ಹಿಂಗೆ 3 ಡ್ಯೂ ಡೇಟ್ಗಳು ಕೊಟ್ಟಿರ್ತಾವೆ. ಆವಾಗ ಏನಾದರೂ ಶೇರ್ ಹೋಲ್ಡರ್ಸ್ ಈಗ ಫಾರ್ ಎಕ್ಸಾಂಪಲ್ ಜುಲೈ 1ಕ್ಕೆ ಒಂದು ಏನು ಡ್ಯೂ ಡೇಟ್ ಐತಿ, ಅವಾಗ ಏನಾದರೂ ಅವ್ರು ತುಂಬಲಿಲ್ಲ, ಶೇರ್ ಕಾಲ್ ಮನಿ ಅಥವಾ ಅಲಾಟ್ಮೆಂಟ್ ಮನಿ ತುಂಬಲಿಲ್ಲ ಅಂದ್ರೆ ದ್ಯಾಟ್ ಈಸ್ ಕಾಲ್ಡ್ ಎ ಕಾಲ್ಸ್ ಇನ್ ಅರಿಯರ್ಸ್ ಅಂತೇಳಿ ಕರೀತಾರೆ. ಕ್ವಶನ್ ನಂಬರ್ 15, ವಾಟ್ ಈಸ್ ಕಾಲ್ಸ್ ಇನ್ ಅಡ್ವಾನ್ಸ್? ಕಾಲ್ಸ್ ಇನ್ ಅಡ್ವಾನ್ಸ್ ಅಂದರೆ ಏನು? ವೆನ್ ಶೇರ್ ಹೋಲ್ಡರ್ಸ್ ಪೇ ಎ ಪಾರ್ಟ್ ಆರ್ ದ ಹೋಲ್ ಆಫ್ ದ ಅಮೌಂಟ್ ಆಫ್ ದಿ ಕಾಲ್ಸ್ ನಾಟ್ ಎಟ್ ಮೇಡ್, the amount so issued from the shareholders is known as a calls in advance. ಯಾವಾಗ ಕಂಪ್ನಿ ಇದ್ದಿದ್ದು 3 ಡ್ಯೂ ಡೇಟ್ಗಳನ್ನ ಕೊಟ್ಟಿರ್ತೈತಿ, 1, 2, 3. ಏನು ಸೆಕೆಂಡ್ ಡ್ಯೂ ಡೇಟ್ದಾಗ ಫಾರ್ ಎಕ್ಸಾಂಪಲ್ ಜುಲೈ 1ದಾಗ ಏನು ಬಂದು ಶೇರ್ ಹೋಲ್ಡರ್ಸ ಮುಂದಿನ ಅಕ್ಟೋಬರ್ ಡ್ಯೂ ಡೇಟದ್ದು ಅದನ್ನೂ ಇಲ್ಲೇ ತುಂಬಿರಂದ್ರೆ, ಫಾರ್ ಎಕ್ಸಾಂಪಲ್ ಈ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ 10 ರೂಪೀಸ್ ಐತಿ, 2 ಅಪ್ಲಿಕೇಶನ್, 3 ಅಲಾಟ್ಮೆಂಟ್, 5 ಫಸ್ಟ್ ಆ್ಯಂಡ್ ಫೈನಲ್ ಕೊಡೋದು. ಏನು ಅಲಾಟ್ಮೆಂಟ್ ಏನು 3 ರೂಪೀಸ್ ತುಂಬಕ್ಕೆ ಬಂದಿರ್ತಾರೋ ಅವಾಗ 5 ರೂಪೀಸ್ನೂ ತುಂಬ್ತಾರೆ, ಅಂದ್ರೆ ಟೋಟಲ್ 8 ರೂಪೀಸ್ ಏನು ತುಂಬ್ತಾರೋ ದ್ಯಾಟ್ ಈಸ್ ಕಾಲ್ಡ್ ಎ ಕಾಲ್ಸ್ ಇನ್ ಅಡ್ವಾನ್ಸ್. ಹಾಗಾದ್ರೆ ಇದು ಕಾಲ್ಸ್ ಇನ್ ಅಡ್ವಾನ್ಸ್ ಕಂಪ್ನಿಗೆ ಏನಾಗ್ತೈತೆ ಅಂದ್ರೆ ಲಯಬಿಲಿಟಿ ಆಗ್ತೈತಿ. ಯಾಕಂತಂದ್ರೆ ಇನ್ನೂ ನಾವು ಶೇರ್ಸನ್ನ ಇಶ್ಯೂ ಮಾಡಿರಂಗಿಲ್ಲ, ಅಡ್ವಾನ್ಸ್ ಇಸ್ಕೊಂಡು ಕೊಡ್ತಿರ್ತು, ದಟ್ ಈಸ್ ಕಾಲ್ಡ್ ಎ ಕಾಲ್ಸ್ ಇನ್ ಅಡ್ವಾನ್ಸ್. ದಿಸ್ ಇಸ್ ದ ಒನ್ ಅನೌನ್ಸ್ಮೆಂಟ್ ದಟ್ ಈಸ್ ಆನ್ಲೈನ್ ಕ್ಲಾಸಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಸಂಸ್ಥೆಯು ಆನ್ಲೈನ್ ಕ್ಲಾಸ್ಗಳನ್ನ ಪ್ರಾರಂಭ ಆಗಿದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಐತಿ ಅವರ ಆನ್ಲೈನ್ ಕ್ಲಾಸಸ್ನ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 16, ವಾಟ್ ಈಸ್ ಓವರ್ ಸಬ್ಸ್ಕ್ರಿಪ್ಷನ್? ವೆನ್ ಶೇರ್ ಅಪ್ಲಿಕೇಶನ್ಸ್ ಆರ್ ರಿಶ್ಯೂಡ್ ಮೋರ್ ದ್ಯಾನ್ ದ ಶೇರ್ಸ್ ಆಫರ್ಡ್ ಟು ದಿ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್. ಈ ಓವರ್ ಸಬ್ಸ್ಕ್ರಿಪ್ಷನ್ ಅಂದ್ರೇನ ಕಂಪ್ನಿ ಇದ್ದಿದ್ದ ಒಂದು 10,000 ಶೇರ್ಗಳನ್ನ ಬಿಡುಗಡೆ ಮಾಡ್ತೈತಿ, ಆದ್ರೆ ಅಪ್ಲಿಕೇಶನ 12,000 ರಿಶ್ಯೂಡ್ ಆಗ್ತಾವೆ. ಸೊ ಏನು ಎಕ್ಸಸ್ 2,000 ಏನು ರಿಶ್ಯೂಡ್ ಆಗ್ತೈತಿ ದಟ್ ಈಸ್ ಕಾಲ್ಡ್ ಎ ಓವರ್ ಸಬ್ಸ್ಕ್ರಿಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 17, ವಾಟ್ ಈಸ್ ಅಂಡರ್ ಸಬ್ಸ್ಕ್ರಿಪ್ಷನ್? ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದ್ರೇನ ಏನು ಓವರ್ ಸಬ್ಸ್ಕ್ರಿಪ್ಷನ್ ಐತೆ ಅದರ ಅಪೋಸಿಟ್. ವೆನ್ ಶೇರ್ ಅಪ್ಲಿಕೇಶನ್ಸ್ ಆರ್ ರಿಶ್ಯೂಡ್ ಲೆಸ್ ದ್ಯಾನ್ ದ ಶೇರ್ ಆಫರ್ ಟು ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್. ಈಗ ಫಾರ್ ಎಕ್ಸಾಂಪಲ್ 10,000 ನಾವು ಇಶ್ಯೂ ಮಾಡಿದ್ದು, ಬಟ್ ಅಪ್ಲಿಕೇಶನ್ ರಿಶ್ಯೂಡ್ ಆಗ್ಯಾವ ಓನ್ಲಿ 8,000, ಏನು 2,000 ಶಾರ್ಟ್ ಐತಿ ದಟ್ ಈಸ್ ಕಾಲ್ಡ್ ಎ ಅಂಡರ್ ಸಬ್ಸ್ಕ್ರಿಪ್ಷನ್. ಕ್ವಶನ್ ನಂಬರ್ 18, ವಾಟ್ ಈಸ್ ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪಾರ್? ಗಿವ್ ಆ್ಯನ್ ಎಕ್ಸಾಂಪಲ್. ವೆನ್ ದ ಇಶ್ಯೂ ಪ್ರೈಸ್ ಆಫ್ ದ ಶೇರ್ಸ್ ಆರ್ ಆಫರ್ಡ್ ಟು ದ ಪಬ್ಲಿಕ್ ಆಟ್ಸ್ ಇಟ್ಸ್ ಫೇಸ್ ವ್ಯಾಲ್ಯೂ ಈಸ್ ಕಾಲ್ಡ್ ಎ ಶೇರ್ಸ್ ಇಶ್ಯೂಡ್ ಆಟ್ ಪಾರ್. ಏನು ಕಂಪ್ನಿ ಇದ್ದಿದ್ದ ಇಶ್ಯೂ ಮಾಡೋದು ಮುಂದೆ ಶೇರ್ಗಳ ಬೆಲೆ ಮುಖ ಬೆಲೆ ಏನು 10 ರೂಪೀಸ್ ಇರ್ತೈತಿ ಅಷ್ಟಕ್ಕನ ಇಶ್ಯೂ ಮಾಡ್ತಾರೋ ದಟ್ ಈಸ್ ಕಾಲ್ಡ್ ಎ ಶೇರ್ಸ್ ಇಶ್ಯೂಡ್ ಆಟ್ ಪಾರ್. ನೆಕ್ಸ್ಟ್ ಕ್ವಶನ್ ನಂಬರ್ 19, ವಾಟ್ ಈಸ್ ಇಶ್ಯೂ ಆಫ್ ಶೇರ್ಸ್ ಆಟ್ ಎ ಪ್ರೀಮಿಯಮ್? ಗಿವ್ ಆ್ಯನ್ ಎಕ್ಸಾಂಪಲ್. ವೆನ್ ಇಶ್ಯೂ ಪ್ರೈಸ್ ಆಫ್ ದ ಶೇರ್ಸ್ ಆರ್ ಆಫರ್ಡ್ ಟು ದ ಪಬ್ಲಿಕ್ ಈಸ್ ಮೋರ್ ದ್ಯಾನ್ ಇಟ್ಸ್ ಫೇಸ್ ವ್ಯಾಲ್ಯೂ ಈಸ್ ಕಾಲ್ಡ್ ಎ ಶೇರ್ಸ್ ಇಶ್ಯೂಡ್ ಆಟ್ ಪ್ರೀಮಿಯಮ್. ಯಾವಾಗ ಕಂಪ್ನಿ ಇದ್ದಿದ್ದ ಶೇರ್ಗಳನ್ನ ಬಿಡುಗಡೆ ಮಾಡೋದು ಬಂದ ತನ್ನ ಫೇಸ್ ವ್ಯಾಲ್ಯೂ 10 ರೂಪೀಸ್ ಇರ್ತೈತಿ, ಅದನ್ನು 12 ರೂಪೀಸ್ಗೆ ಇಶ್ಯೂ ಮಾಡ್ತಾರೆ. ಯಾಕೆ ಇಶ್ಯೂ ಮಾಡ್ತಾರೆ ಅಂದ್ರೆ ಕಂಪ್ನಿ ಈಗಾಗಲೇ ಹ್ಯೂಜ್ ಪ್ರಾಫಿಟ್ ಆಗಿರ್ತೈತಿ, ಡಿವಿಡೆಂಡ್ ರೇಟ್ ಹೈ ಇರ್ತೈತಿ, ಮತ್ತು ಅದು ಫೇಮಸ್ ನೇಮ್ ಆ್ಯಂಡ್ ಫೇಮ್ ಇರ್ತೈತಿ. ದೇರ್ ಆರ್ ಮೆನಿ ನಂಬರ್ ಆಫ್ ಫ್ಯಾಕ್ಟರ್ಸ್. ಅದಕ್ಕೆ ಆ ಕಂಪ್ನಿ ಇದ್ದಿದ್ದು ಏನು ಮಾಡ್ತಿರ್ತೈತಿ ಅಂದ್ರೆ ತನ್ನ ಫೇಸ್ ವ್ಯಾಲ್ಯೂಕ್ಕಿಂತನೂ ಜಾಸ್ತಿ ರೇಟ್ ಮಾಡಿರ್ತೈತಿ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಆಗಿರ್ಬೋದು, ಟಾಟಾ ಬಿರ್ಲಾಸ್ ಕಂಪ್ನಿಗೆ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಅವೆಲ್ಲ ಫೇಸ್ ವ್ಯಾಲ್ಯೂ 10 ರೂಪೀಸ್ ಇತ್ತಂದ್ರೆ 1000 ರೂಪೀಸ್ಗೆ ಏನು ಮಾಡ್ತಿರ್ತಾವೆ ಅಂದ್ರೆ ಅವ ಇಶ್ಯೂ ಮಾಡ್ತಿರ್ತಾವೆ. ದಟ್ ಈಸ್ ಕಾಲ್ಡ್ ಎ ಶೇರ್ಸ್ ಇಶ್ಯೂಡ್ ಆಟ್ ಪ್ರೀಮಿಯಮ್. ಕ್ವಶನ್ ನಂಬರ್ 20, ವಾಟ್ ಈಸ್ ಇಶ್ಯೂ ಆಫ್ ಶೇರ್ಸ್ ಆಟ್ ಡಿಸ್ಕೌಂಟ್? ವೆನ್ ಇಶ್ಯೂ ಪ್ರೈಸ್ ಆಫ್ ದ ಶೇರ್ಸ್ ಆರ್ ಆಫರ್ಡ್ ಟು
to the public is less than its face value is called a shares issued at discount. ಯಾವಾಗ ಕಂಪ್ನಿ ಇದ್ದಿದ್ದ ತನ್ನ ಫೇಸ್ ವ್ಯಾಲ್ಯೂಕ್ಕಿಂತನೂ ಕಡಿಮೆ, ಈಗ ಫಾರ್ ಎಕ್ಸಾಂಪಲ್ 10 ರೂಪೀಸ್ ಐತೆ ಅಂದರೆ 8 ರೂಪೀಸ್ ಕನ್ನದ ಇಶ್ಯೂ ಮಾಡ್ತೈತಿ. ಸಿಚುವೇಶನ್ ಯಾವಾಗ ಬರ್ತೈತೆ ಅಂದ್ರೆ ಕಂಪ್ನಿ ಇದ್ದಿದ್ದು ಲಾಸ್ ಆಗಿರ್ತೈತಿ ಅಥವಾ ಕಂಪ್ನಿಗೆ ಅರ್ಜೆಂಟ್ಲಿ ರಿಕ್ವೈರ್ಮೆಂಟ್ ಇರ್ತೈತಿ ಫಂಡದ್ದು. ಆ ಟೈಮ್ನಾಗ ಏನು ಮಾಡ್ತಾರೆ ಅಂದ್ರೆ ಕಂಪ್ನಿಯವರ ತನ್ನ ಫೇಸ್ ವ್ಯಾಲ್ಯೂಕ್ಕಿಂತನೂ ಕಡಿಮೆ ಮಾಡಿ ಪಬ್ಲಿಕ್ಕಿಗೆ ಆಫರ್ ಮಾಡ್ತಿರ್ತಾರೆ. ಇಟ್ ಈಸ್ ಒನ್ ಟೈಪ್ ಆಫ್ ಅಟ್ರಾಕ್ಷನ್ ಆಫ್ ದ ಪಬ್ಲಿಕ್ ಫಂಡ್. ಪಬ್ಲಿಕ್ ಫಂಡ್ ಮಾಡೋಕ್ಕೆ ಇದು ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು ಕಂಪ್ನಿದ. ಸೊ ದಿಸ್ ಈಸ್ ಕಾಲ್ಡ್ ಎ ಇಶ್ಯೂ ಆಫ್ ಶೇರ್ಸ್ ಆಟ್ ಡಿಸ್ಕೌಂಟ್. ಕ್ವೆಶ್ಚನ್ ನಂಬರ್ 21. ವಾಟ್ ಈಸ್ ಇಶ್ಯೂ ಆಫ್ ಶೇರ್ಸ್ ಫಾರ್ ಕನ್ಸಿಡರೇಷನ್ other than the cash? When a company purchased a asset from the vendor, the company has issued a shares in consideration of purchased value of asset other than the cash. ಇಲ್ಲಿ ಕಂಪ್ನಿ ಇದ್ದಿದ್ದ ಏನಾದರೂ ಅಸೆಟ್ಗಳು ಖರೀದಿ ಮಾಡಿತು. ವೆಂಡರ್ ಅಂತಂದರೆ ಇಲ್ಲಿ ಸಪ್ಲೈಯರ್ಸ್ ಕಡೆಯಿಂದ ಏನಾದರೂ ನಾವು ಅಸೆಟ್ಗಳನ್ನ ಖರೀದಿ ಮಾಡಿದ್ವು ಅಂದ್ರೆ ಆ ಕ್ಯಾಶ್ ಕೊಡು ಬದಲಾಗಿ ನಾವು ಏನು ಕೊಡ್ತು ಅಂದರೆ ಶೇರ್ಸ್ಗಳು ಕೊಡ್ತು. ಫಾರ್ ಎಕ್ಸಾಂಪಲ್ ಇಲ್ಲಿ 1 lakh ರೂಪೀಸ್ದು ಒಂದು ಮಷಿನ್ ಖರೀದಿ ಮಾಡಿದ್ದು. ಸೊ 1 lakh ರೂಪೀಸ್ ನಾವು ಕನ್ಸಿಡ್ರೇಷನ್ ಕೊಡಬೇಕು ಕ್ಯಾಶ್ ಒಳಗೆ. ಬಟ್ ಆದರೆ ಏನು ಮಾಡ್ತು ಅಂತಂದ್ರೆ ನಾವು 10 ರೂಪೀಸ್ ನಮ್ಮ ಫೇಸ್ ವ್ಯಾಲ್ಯೂದು ಶೇರ್ಸ್ ಅದಾವೆ, ನಾವು ಎಷ್ಟು ಕೊಡ್ತು ಅಂದ್ರೆ ಅವ್ರಿಗೆ 10,000 ಶೇರ್ ಕೊಟ್ಟು ಅಂತಂದ್ರೆ that is called a issue of shares for consideration other than cash. Question number 22. Give the meaning of forfeiture of shares. This is a very important for exam. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ ಪೇಪರ್ ಒಳಗೆ ಇದನ್ನು ಕೇಳಿದನು. ಫಾರ್ಫೀಚರ್ ಮೀನ್ಸ್ ಕ್ಯಾನ್ಸಲೇಷನ್. ಫಾರ್ಫೀಚರ್ ಅಂದ್ರನ ಕ್ಯಾನ್ಸಲ್ ಅಂತಂದ್ರೆ ರದ್ದುಪಡಿಸೋದು. ಯಾವಾಗಂದ್ರೆ ವೆನ್ ದ ಶೇರ್ ಹೋಲ್ಡರ್ಸ್ ಫೇಲ್ಸ್ ಟು ಪೇ 1 or more installment, that is allotment money and or call money, where a company is cancel these shares is called a forfeiture of shares. Forfeiture of shares ಅಂದ್ರೆ ಕಂಪ್ನಿ ಇದ್ದಿದ್ದ ಯಾವಾಗ ಷೇರುದಾರರು ಏನಾದರೂ ಅಲಾಟ್ಮೆಂಟ್ ತುಂಬಲಿಲ್ಲ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ತುಂಬಲಿಲ್ಲ, ಆವಾಗ ಕಂಪ್ನಿ ಏನು ಮಾಡ್ತೈತೆ ಅಂದ್ರೆ ಆ ಶೇರುಗಳನ್ನು ರದ್ದುಪಡಿಸಿ ಅವುಗಳನ್ನು ಕ್ಯಾನ್ಸಲ್ ಮಾಡಿ ಮತ್ತು ಒಬ್ಬರಿಗೆ ಅದನ್ನು ಆಫರ್ ಮಾಡ್ಬೋದು, ಮಾಡದೇನಿರ್ಬೋದು. ದಟ್ ಈಸ್ ದ ಡಿಸಿಷನ್ ಆಫ್ ದ ಬೋರ್ಡ್ ಆಫ್ ದ ಡೈರೆಕ್ಟರ್ಸ್. ಸೊ ಇಲ್ಲಿ ಫಾರ್ಫೀಚರ್ ಅಂತಂದರೆ ಕ್ಯಾನ್ಸಲ್ ಆಫ್ ಶೇರ್ಸ್ ಅಂತೇಳಿ ಬರಿಬೇಕು. ದಿಸ್ ಇಸ್ ದ ಮೀನಿಂಗ್ ಆಫ್ ಫಾರ್ಫೀಚರ್ ಆಫ್ ಶೇರ್ಸ್. ಕ್ವೆಶನ್ ನಂಬರ್ 23. ವಾಟ್ ಆರ್ ದಿ ಬೈಬ್ಯಾಕ್ ಆಫ್ ಶೇರ್ಸ್? ಬೈಬ್ಯಾಕ್ ಆಫ್ ಶೇರ್ಸ್ ಅಂದರೆ ಏನು ಕೇಳ್ಯಾನ. ಬೈ ಬ್ಯಾಕ್ ಅಂತಂದ್ರೆ ಮತ್ತೊಮ್ಮೆ ಖರೀದಿ ಮಾಡೋದು. ವೆನ್ ಎ ಕಂಪ್ನಿ ಪರ್ಚೇಸ್ ಇಟ್ಸ್ ಓನ್ ಶೇರ್ ಇಟ್ ಈಸ್ ಕಾಲ್ಡ್ ಎ ಬೈಬ್ಯಾಕ್ ಆಫ್ ಶೇರ್ಸ್. ಕಂಪ್ನಿ ಇದ್ದಿದ್ದ ತನ್ನ ಸ್ವಂತ ಶೇರ್ಗಳನ್ನ ತಾನೇ ಖರೀದಿ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಕಂಪ್ನಿ ಇದ್ದಿದ್ದ 10,000 ಶೇರ್ಸನ್ನು ಪಬ್ಲಿಕ್ಕಿಗೆ ಆಫರ್ ಮಾಡೈತಿ, ಪಬ್ಲಿಕ್ ಆಲ್ರೆಡಿ ಪರ್ಚೇಸ್ ಮಾಡ್ಯಾರು. ಸೊ ಲೇಟರ್ ಆನ್ ಕಂಪ್ನಿ ಏನು ಮಾಡ್ತೈತೆ ಅಂದ್ರೆ ಅದರ ಕ್ಯಾಪಿಟಲ್ ಸ್ಟ್ರಕ್ಚರ್ ಚೇಂಜ್ ಮಾಡ್ಕೋ ಸಂಬಂಧ, ತನ್ನ ಓನರ್ಶಿಪ್ ಇನ್ಕ್ರೀಸ್ ಮಾಡ್ಕೋ ಸಂಬಂಧ ಮತ್ತು ಏನು ಮಾಡ್ತೈತೆ ಅಂದ್ರೆ ಆ ಪಬ್ಲಿಕ್ ಕಡೆಯಿಂದ ಹೈ ರೇಟ್ಲೇ ಪರ್ಚೇಸ್ ಮಾಡ್ಕೋತೈತಿ. ಸೊ ಯಾವಾಗ ಹೈ ರೇಟ್ಲೇ ತನ್ನ ಶೇರ್ಗಳನ್ನ ತಾನೇ ಪರ್ಚೇಸ್ ಮಾಡ್ಕೋತೈತಿ, ದ್ಯಾಟ್ ಈಸ್ ಕಾಲ್ಡ್ ಎ ಬೈಬ್ಯಾಕ್ ಆಫ್ ಶೇರ್ಸ್. ಸೊ ಇದನ್ನು ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ ಹೋಲ್ಡರ್ ಕಡೆಯಿಂದ ಖರೀದಿ ಮಾಡ್ಬೋದು, ಓಪನ್ ಮಾರ್ಕೆಟ್ ಒಳಗೆ ಮಾಡ್ಬೋದು, ಆಡ್ ಲಾಟ್ ಶೇರ್ ಹೋಲ್ಡರ್ ಕಡೆಯಿಂದ ಖರೀದಿ ಮಾಡ್ಬೋದು, ಅಥವಾ ಎಂಪ್ಲಾಯ್ ಆಫ್ ದ ಕಂಪ್ನಿ ಕಡೆಯಿಂದ ಖರೀದಿ ಮಾಡ್ಬೋದು. ಯಾವಾಗ ಇದು ಕಂಪ್ನಿ ಆಫರ್ ಕೊಡಿತಂದ್ರೆ ಆಟೋಮೆಟಿಕ್ಲಿ ಶೇರ್ ಮಾರ್ಕೆಟ ಇನ್ಕ್ರೀಸ್ ಆಗಿರ್ತೈತಿ. ಯಾಕಂತಂದ್ರೆ ₹1 ಶೇರ ₹1,000 ಹೊಳ್ಳಿ ಖರೀದಿ ಮಾಡ್ತೈತಿ ಕಂಪ್ನಿ ಇರ್ತೈತಿ. ಕ್ವೆಶನ್ ನಂಬರ್ 24. ವಾಟ್ ಈಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್? ಕನಿಷ್ಠ ವಂತಿಕೆ ಅಂದ್ರೇನು? The minimum percentage of shares that shareholders must apply during an initial public offer. ಏನು ಪಬ್ಲಿಕ್ ಆಫರ್ ಮಾಡಿರ್ತೀವಿ ನಾವು, IPOಸ್ಗಳನ್ನ ಏನು ಬಿಟ್ಟಿರ್ತು ಆವಾಗ ಶೇರ್ ಹೋಲ್ಡರ ಕನಿಷ್ಠ ಅಂದರೆ ಇಲ್ಲಿ 90% ಏನು ಮಾಡಬೇಕಂದ್ರೆ ಅವರ ಅಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ ಕಂಪ್ನಿ ಇದ್ದಿದ್ದು 1 lakh ಶೇರ್ಸ್ಗಳನ್ನ ಇಶ್ಯೂ ಮಾಡಿತ್ತಂದ್ರೆ ಅಲ್ಲಿ 90,000 ಅಪ್ಲಿಕೇಶನ್ಸರ ರಿಶ್ಯೂ ಮಾಡ್ಕೋಬೇಕು. ದಿಸ್ ಇಸ್ ಕಾಲ್ಡ್ ಎ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತೇಳಿ ಕರಿತೀವಿ. ಬಿಫೋರ್ ಡಿಸ್ಕಷಿಂಗ್ ಕ್ವೆಶನ್ ನಂಬರ್ 25 ಇದು ಮಾಡೋಕ್ಕಿಂತ ಮುಂಚೆ ಈಗಾಗಲೇ ಯಾರು ಈ ಮೊದಲ ವಿಡಿಯೋಸನ್ನು ನೋಡ್ತಿದ್ರಿ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಆಗಿ, ಅದೇ ಥರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ಗಳು ಮಾಡಿ. ಇದು ಬರೀ PUC ಫಸ್ಟ್ ಇಯರ್ಗೆ ಅಷ್ಟೇ ಸಂಬಂಧಿಸಿದ ಈ ಚಾಪ್ಟರ್ಲ್ಲ, ಇವನ್ BComದಲ್ಲಿ ಕೂಡ ಕಾರ್ಪೊರೇಟ್ ಅಕೌಂಟ್ದಲ್ಲಿ ಸೇಮ್ ಬರುತ್ತೆ. 2 ಮಾರ್ಕ್ಸಿಗೆ ಸೇಮ್ ಕ್ವೆಶನ್ಸ ಬರ್ತಾವೆ. ಅದಕ್ಕಾಗಿ ಈ ವಿಡಿಯೋನ ನೀವು PUC ಅವರು ಮತ್ತು BComದವರು ಕೂಡ ಇದನ್ನು ವಾಚ್ ಮಾಡ್ಬೋದು. ಸೊ ಹಂಗಾದ್ರೆ ಇನ್ನು ಲಾಸ್ಟ್ ಕ್ವೆಶನ್ ಏನಂದ್ರೆ ಎಕ್ಸ್ಪಾಂಡ್ ದ ಫಾಲೋಯಿಂಗ್ಸ್. ನಾನು ಇದನ್ನು 1 ಮಾರ್ಕ್ಸ್ ಕ್ವೆಶನ್ ಸಂಬಂಧ ಪ್ರಿಪೇರ್ ಮಾಡಿದ್ದೀನಿ ಆ್ಯಸ್ ಪರ್ ಯುವರ್ ನ್ಯೂ ಟೆಕ್ಸ್ಟ್ ಬುಕ್. ನಂಬರ್ 1 OPC, 1 person company.
ಇದನ್ನು ಮಾಡಲ್ ಕ್ವಶನ್ ಪೇಪರ್ 24-25 ಕೇಳಿದನು. ನೆಕ್ಸ್ಟ್ MOA ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಇದನ್ನು ನಾವು ಮನವಿ ಪತ್ರ ಅಂತಲೂ ಕರಿತೀವಿ. ನಂಬರ್ 2 AOA ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಕಟ್ಟಳೆ ಪತ್ರ ಅಂತಲೂ ಕರಿತೀವಿ. ಬೋತ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಡಾಕ್ಯುಮೆಂಟ್ಸ್ ಆಫ್ ಕಂಪ್ನಿ ಏನು ರಚನೆ ಮಾಡ್ತೀವಿ ಅಟ್ ದ ಟೈಮ್ ಆಫ್ ಫಾರ್ಮೇಷನ್, ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಅದಕ್ಕಾಗಿ ಇವನು ಕೂಡ ನೆನಪಿಟ್ಟುಕೋರಿ. ನೆಕ್ಸ್ಟ್ 4th ಒನ್ ಈಸ್ SEBI, ಈಗಾಗಲೇ ನಿಮಗೆ ಗೊತ್ತೈತಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೆಕ್ಸ್ಟ್ 5th ಒನ್ IPO ಇನಿಷಿಯಲ್ ಪಬ್ಲಿಕ್ ಆಫರ್, ಇದನ್ನು ಮಿಡ್ ಟರ್ಮ್ 2023ದಲ್ಲಿ ಕೇಳ್ಯಾನು. ಸೊ ಯಾವಾಗ ಕಂಪ್ನಿ ಇದ್ದಿದ್ದು ಇನಿಷಿಯಲಿ ಆಫರ್ ಮಾಡ್ತಿರ್ತೈತಿ, ದಟ್ ಈಸ್ ಕಾಲ್ಡ್ ಎ IPO. ನೆಕ್ಸ್ಟ್ ASBA ಅಪ್ಲಿಕೇಶನ್ ಸಪೋರ್ಟೆಡ್ ಬೈ ಬ್ಲಾಕ್ಡ್ ಅಮೌಂಟ್. ದಿಸ್ ಈಸ್ ದ ಒನ್ ಫೆಸಿಲಿಟಿ ಗಿವನ್ ಬೈ ದ ಬ್ಯಾಂಕರ್ ಟು ದಿ ಹಿಸ್ ಕಸ್ಟಮರ್ಗೆ ಕೊಡುವಂಥ ಒಂದು ಫೆಸಿಲಿಟಿ. ಯಾವಾಗ ಅಂತಂದ್ರೆ ವೆನ್ ದ ಕಸ್ಟಮರ್ ವೆರಿ ಇಂಟ್ರೆಸ್ಟೆಡ್ ಟು ಪರ್ಚೇಸ್ ಎ ಶೇರ್ಸ್ ಆರ್ ಡಿವೆಂಚರ್ಸ್ ಬೈ ಆನ್ಲೈನ್ ಪರ್ಚೇಸ್ ಏನಾರ ಮಾಡಾವಿದ್ದಂದ್ರೆ ಶೇರ್ಸ ಮತ್ತು ಎನಿ ಸೆಕ್ಯೂರಿಟೀಸನ್ನ, ಆವಾಗ ಬ್ಯಾಂಕರ್ ಇದ್ದಾವೆ ಇದೊಂದು ಫೆಸಿಲಿಟಿ ಕೊಡ್ತಾನೆ. ಸೊ ಇಲ್ಲಿ ಏನು ನಾವು ಫಾರ್ ಎಕ್ಸಾಂಪಲ್ 1 lakh rupees ನನ್ನ ಡಿಪಾಸಿಟ್ ಐತಿ, ಅದ್ರೊಳಗೆ ನಾನು 20,000 ನಾನು ಶೇರ್ಗಳನ್ನ ಖರೀದಿ ಮಾಡಬೇಕಾಯ್ತು. ಆ 20,000 ನಾನು ಶೇರ್ಗಳನ್ನ ಖರೀದಿ ಮಾಡ್ತಾನೋ, ಕಂಪ್ನಿ ಇದ್ದಿದ್ದು ಯಾವಾಗ ಶೇರ್ಗಳನ್ನ ನಾನು ಕೊಡ್ತೈತಿ ಅವಾಗ ನನ್ನ ಅಕೌಂಟ್ದಿಂದ ಡಿಡಕ್ಟಾಗಿ ಆ ಕಂಪ್ನಿಗೆ ಹೋಗ್ತೈತಿ. ಮೊದಲು ಹೆಂಗಿತ್ತಪ್ಪ ಅಂತಂದ್ರೆ ನಾವು DD ತೆಗಿಬೇಕು, ಆನಂತರ ಕಂಪ್ನಿಗೆ ಕಳಿಸ್ಬೇಕು, ಕಂಪ್ನಿಯವ್ರು ಏನಾರ ನಮಗೆ ಕ್ಯಾನ್ಸಲ್ ಮಾಡಿರಂದ್ರೆ ಶೇರ್ಸ್ಗಳ ಮತ್ತು ಹೊಳ್ಳಿ DD ಬರ್ತಿತ್ತು. ಈಗ ಹಂಗಲ್ಲ, 1 lakh ನಿಮ್ದು ಡಿಪಾಸಿಟ್ ಇರ್ತೈತಿ, ಜಸ್ಟ್ ಶೇರ್ ಪರ್ಚೇಸ್ ಆದ್ರೆ ಅಷ್ಟೇ ನಿಮ್ಮ ಅಕೌಂಟ್ದಿಂದ ಡಿಡಕ್ಟ್ ಆಗ್ತೈತಿ, ಇಲ್ಲಾಂದ್ರೆ ಇಲ್ಲ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕನ್ಸೆಪ್ಟ. ನೆಕ್ಸ್ಟ್ ಒನ್ ಈಸ್ ESOP ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಪ್ಲ್ಯಾನ್. ಇದು ಒಂದು ಏನಪ್ಪ ಅಂತಂದ್ರೆ, ಏನು ಕಂಪ್ನಿ ಇದ್ದಿದ್ದು ಹೊಸ ಶೇರ್ಗಳನ್ನ ಬಿಡುಗಡೆ ಮಾಡ್ತೈತಿ, ಆವಾಗ ಕಂಪ್ನಿ ಇದ್ದಿದ್ದ ತನ್ನ ಎಂಪ್ಲಾಯಿಗೆ ಒಂದು ಆಫರ್ ಕೊಡ್ತೈತಿ. ಏನಂತಂದ್ರೆ ನೀವು ಖರೀದಿ ಮಾಡ್ಬೋದು, ಕಮ್ಮಿ ರೇಟ್ಲಿ ಅದ ಕೊಡ್ತಿರ್ತೈತಿ. ದಟ್ ಈಸ್ ಕಾಲ್ಡ್ ಎ ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಪ್ಲ್ಯಾನ್. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ 1 mark ಆ್ಯಂಡ್ 2 marks ಕ್ವಶನ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾನು ಏನು ಡಿಸ್ಕಷನ್ ಮಾಡಿದ್ದೀನಿ ಆಲ್ ಆರ್ ದಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದನ್ನು ಮಾಡಿಟ್ಕೋರಿ, ಯಾಕಂತಂದ್ರೆ ಎನ್ಯುವಲ್ ಎಕ್ಸಾಮ್ದಾಗ ಯಾವ ಬೇಕಾದ ಕ್ವಶನ್ಸು ಇದರೊಳಗೆ ಬರ್ಬೋದು. ಸೊ ಆದ್ದರಿಂದ ಇದನ್ನು ನೀವು ಪ್ರಿಪೇರ್ ಮಾಡಿಟ್ಕೋರಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋನ 2 marks ಮೇಲೆ ಮಾಡ್ತಾಯಿದ್ದೀನಿ, ಚಾಪ್ಟರ್ ನಂಬರ್ 7 ಮೇಲೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.